ಒಂದು ಸ್ಮಾಲ್ ರೆಡ್ ಕ್ಯಾಂಡಲ್ ಆದಮೇಲೆ ಒಂದು ಬಿಗ್ ಗ್ರೀನ್ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ನ ಕವರ್ ಮಾಡಿಬಿಟ್ಟು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯಿತು. ಅದೇ ರೀತಿ ಈ ಗ್ರೀನ್ ಕ್ಯಾಂಡಲ್ನ ರೆಡ್ ಕ್ಯಾಂಡಲ್ಲು ಫುಲ್ ಕವರ್ ಮಾಡಿಬಿಟ್ಟು ವಾಪಸ್ ಕ್ಲೋಸ್ ಆಯಿತು. ಇಲ್ಲಿ ಬಯರ್ಸ್ ಏನೋ ಸ್ಟ್ರಾಂಗ್ ಆಗಿ ಹೇಳಕ್ಕೆ ಹೋಗ್ತಾ ಇದ್ದಾರೆ. ನೆಕ್ಸ್ಟು ನೀವು ಇಲ್ಲಿ ನೋಡಿದ್ರೆ ಸೆಲ್ಲರ್ಸು ಏನೋ ಸ್ಟ್ರಾಂಗ್ ಆಗಿ ಹೇಳಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಿರೋದು ಎಂಗಲ್ಫಿಂಗ್ ಕ್ಯಾಂಡಲ್ ಬಗ್ಗೆ. ಓಕೆ, ಅದು ಬುಲ್ಲಿಶ್ ಆಗಿರ್ಬೋದು ಅಥವಾ ಬಿಯರಿಶ್ ಆಗಿರ್ಬೋದು, ಅದು ಏನು ಅಂತ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಕಂಟಿನ್ಯೂ ಹಾಗೇ ಇರಿ. ಸೊ ನಮಸ್ಕಾರ ಫ್ರೆಂಡ್ಸ್, ನಿಮಗೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ಫಾರೆಕ್ಸ್ ಅಡ್ವಾನ್ಸ್ ಸೀರೀಸ್ ಒಳಗೆ. ಸೊ ಇವತ್ತಿನ ವಿಡಿಯೋದಾಗ ನಾವು ಕವರ್ ಮಾಡೋದು ಎಂಗಲ್ಫಿಂಗ್ ಪ್ಯಾಟರ್ನ್ ಅಂತ. ಸೊ ಲೈಕ್ ಇದ್ರಾಗೆ 2 ಟೈಪ್ಸ್ ಇರ್ತಾವೆ. ಒಂದು ಬುಲ್ಲಿಶ್ ಎಂಗಲ್ಫಿಂಗು ಮತ್ತು ಇನ್ನೊಂದು ಬಿಯರಿಶ್ ಎಂಗಲ್ಫಿಂಗು. ಆದರೆ ಲೈಕ್ ಪ್ಯಾಟರ್ನ್ ಹೇಗಿದೆ ಅಂತ ಮೆಮೊರೈಸ್ ಮಾಡೋದು ಮಾತ್ರ ಬೇಡ, ಪರವಾಗಿಲ್ಲ, ನಡೆಯುತ್ತೆ. ಅದು ಯಾಕೆ ಫಾರ್ಮ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅದು ಅರ್ಥ ಆದರೆ ನಿಮಗೆ ಮುಂದೆ ಚಾರ್ಟ್ನಲ್ಲಿ ಪ್ಯಾಟರ್ನ್ ನೋಡೋದು ತುಂಬ ಈಸಿ ಆಗುತ್ತೆ. ಸೊ ವಿದೌಟ್ ಎನಿ ವೇಸ್ಟ್ ಆಫ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ದ ವಿಡಿಯೋ. ಫಸ್ಟು ಬುಲ್ಲಿಶ್ ಎಂಗಲ್ಫಿಂಗ್ ಬಗ್ಗೆ ನೋಡೋಣ. ಸೊ ಮೊದಲು ಏನಾಕೈತಪ್ಪ ಅಂದರೆ, ಇಲ್ಲಿ ನಿಮ್ಗೆ ಒಂದು ಸಿನಾರಿಯೋ ಹೇಳ್ತೀನಿ. ಫಸ್ಟು ಸೆಲ್ಲರ್ಸ್ ಏನು ಮಾಡ್ತಾರ, ಮಾರ್ಕೆಟ್ನ ಪುಷ್ ಮಾಡ್ಕೊತ ಬರ್ತಿರ್ತಾರ, ಹೌದಾ? ಸೊ ಅದಾದಮೇಲೆ ಏನಾಕೈತಿ, ಇವಾಗ ಲಾಸ್ಟ್ ಕ್ಯಾಂಡಲ್ ನೋಡ್ರಿ, ರೆಡ್ ಕ್ಯಾಂಡಲ್. ಸೊ ಇಲ್ಲಿ ಸೆಲ್ಲರ್ಸ್ ಇದ್ರು. ಓಕೆ, ಸೆಲ್ಲರ್ಸ್ ಬಂದಮೇಲೆ ನೆಕ್ಸ್ಟ್ ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಏನಾಯಿತು, ಇಲ್ಲಿಂದ ಈ ಗ್ರೀನ್ ಕ್ಯಾಂಡಲ್ ಏನು ಫಾರ್ಮೇಷನ್ ಆಯ್ತಲ್ಲ, ಇದು ಓಪನ್ ಆಗಿಬಿಟ್ಟು ಅಲ್ಲಿಂದ ಸ್ವಲ್ಪ ಸೆಲ್ಲರ್ಸ್ ಪ್ರೆಷರ್ ಇತ್ತು. ಬಟ್ ಬಯರ್ಸ್ ಏನು ಮಾಡಿದ್ರು, ಇಲ್ಲಿ ಸಪೋರ್ಟ್ ಇರೋದ್ರಿಂದ ಭಾಳ ಸ್ಟ್ರಾಂಗ್ ಆಗಿರೋದಕ್ಕೆ ಪ್ರೀವಿಯಸ್ ರೆಡ್ ಕ್ಯಾಂಡಲ್ನ ಹೈ ಕೂಡ ಬ್ರೇಕ್ ಮಾಡಿಬಿಟ್ಟು ಕ್ಲೋಸ್ ಆದರು. ಸೊ ಇಲ್ಲೇನಾಯಿತು, ಬಯರ್ಸ್ ಸ್ಟ್ರಾಂಗ್ ಆದರು ಅಂತ ಅರ್ಥ. ಸೊ ಇಲ್ಲಿಂದ ಏನಾಗುತ್ತೆ, ಮಾರ್ಕೆಟು ಅಪ್ಸೈಡ್ ಮೂವ್ಮೆಂಟ್ ಆಕೈತಿ. ಸೊ ಇದು ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಕರೀತಾರೆ ಇದಕ್ಕೆ. ನೆಕ್ಸ್ಟ್ ನಿಮ್ಗೆ ಲೈಕ್ ಬುಲ್ಲಿಶ್ ಎಂಗಲ್ಫಿಂಗ್ ಎಲ್ಲಿ ಬಂದರೂ ಬೈ ಮಾಡ್ಬೋದು ಅಂತ ಕೇಳ್ಬೋದು. ಬಟ್ ಇದು ಆ್ಯಕ್ಚುಲಿ ಅಲ್ಲ. ಲೈಕ್ ಯಾವುದೇ ಪ್ಯಾಟರ್ನ್ ಹೇಳಿದ್ರು ನೀವು ಎಲ್ಲಿ ಫಾರ್ಮೇಷನ್ ಆದರೂ ಅಲ್ಲೇ ಬೈ ಮಾಡಬೇಕು ಅಂತಂದಲ್ಲ. ಬೈ ಮಾಡಲೂಬಾರ್ದು ಅಥವಾ ಸೆಲ್ ಮಾಡಲೂಬಾರ್ದು. ಆ ಪರ್ಟಿಕ್ಯುಲರ್ ಫಾರ್ಮೇಷನ್ ಎಲ್ಲಾಗಿದೆ ಅನ್ನೋದನ್ನ ನೋಡ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇತ್ತು. ಓಕೆ, ಈ ಸಪೋರ್ಟ್ ಹತ್ರ ಬಂದು ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಆದಾಗ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು ಟ್ರೇಡ್ ಮಾಡೋಕ್ಕೆ. ಸೊ ನೀವು ಅಲ್ಲೊಂದು ಬೈ ಟ್ರೇಡ್ ಆಗ್ತೀರಾ ಅಂತಂದರೆ, ಇಲ್ಲಿಂದ ಜಸ್ಟ್ ನೀವು ಎಸ್ ಎಲ್ನ ಈ ಲೋ ಇಂದ ಸ್ವಲ್ಪ ಕೆಳಗೆ ಇಟ್ಬಿಟ್ಟು ಆ್ಯಸ್ ಯೂಶುವಲ್ ನಾನು ಹೇಳ್ದಂಗೆ 1:2 ಅಥವಾ 3 ನೀವು ಟಾರ್ಗೆಟ್ ಮಾಡ್ಬೋದು. ಓಕೆ, ಸೊ ಅದೇ ಹೇಳ್ದಂಗೆ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಸಪೋರ್ಟ್ ಹತ್ರ ಫಾರ್ಮೇಷನ್ ಆದರೆ ಬುಲ್ಲಿಶ್ ಎಂಗಲ್ಫಿಂಗು ಎಸ್ಪೆಷಲಿ, ಸೊ ಅದನ್ನು ನೀವು ಟ್ರೇಡ್ ಮಾಡ್ಬೋದು. ಆದರೆ ಮಿಡಲಲ್ಲಿ ಎಲ್ಲಾದರೂ ಆದರೆ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಸಪೋಸ್ ಇಲ್ಲಿ ನೋಡಿ, ಸೊ ಇಲ್ಲೊಂದು ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆ, ಬಟ್ ಇದು ವರ್ಕ್ ಆಗಿಲ್ಲ. ಓಕೆ, ಸೊ ಇಲ್ಲೊಂದು ಕೂಡ ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆ, ಇದು ಕೂಡ ಜಾಸ್ತಿ ವರ್ಕ್ ಆಗಿಲ್ಲ. ಸೊ ಇಲ್ಲಿ ಮಧ್ಯೆ ಮಾಡೋ ಬದಲು ಯಾವುದಾದ್ರೂ ಸಪೋರ್ಟ್ ಏರಿಯಾದಲ್ಲಿ ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಫಾರ್ಮ್ ಆಗ್ತಿದೆ ಅಂತಂದರೆ ಅಲ್ಲಿ ನೀವು ಬೇಕಂದರೆ ಬೈ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಟೈಮ್ ಫ್ರೇಮ್. ಲೈಕ್ ನೀವು ಯಾವುದಾದ್ರೂ ಟೈಮ್ ಫ್ರೇಮ್ ಯೂಸ್ ಮಾಡ್ಬೋದು. ನಾನು ಯೂಶ್ವಲಿ 5 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಮಾಡ್ತೀನಿ. 5 ಮಿನಿಟ್ಸ್ ಮತ್ತು 15 ಮಿನಿಟ್ಸಲ್ಲಿ ನಾನು ಹೇಳ್ದಂಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ 5 ಮಿನಿಟ್ಸ್ ಮತ್ತು 15 ಮಿನಿಟ್ಸಲ್ಲಿ ಚೆನ್ನಾಗಿ ವರ್ಕ್ ಆಗ್ತಾವೆ. ಪ್ಯಾಟರ್ನ್ಸ್ ಆಗಿರ್ಬೋದು ಅಥವಾ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು. ಸೊ ಅದ್ರ ಪ್ರಕಾರ ನೀವು ಮಾಡ್ಬೋದು. ಸೊ ಇದು ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಕರೀತಾರೆ. ಹೆಂಗಿರುತ್ತಪ್ಪ ಅಂದರೆ, ಒಂದು ರೆಡ್ ಕ್ಯಾಂಡಲ್ ಆದ ತಕ್ಷಣ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ಲು ಆ ಪ್ರೀವಿಯಸ್ ರೆಡ್ ಕ್ಯಾಂಡಲ್ ಹೈ ಏನಿರುತ್ತಲ್ಲ ಅದನ್ನು ಬ್ರೇಕ್ ಮಾಡಿಬಿಟ್ಟು ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಇಲ್ಲೂ ನೋಡ್ಬೋದು ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆ, ಇಲ್ಲೂ ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆ. ಓಕೆ, ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಹೇಳಿದರು, ನಿಮ್ಮ ಮೌಸ್ ಕರ್ಸರ್ ನನಗೆ ಕಾಣಿಸ್ತಾ ಇಲ್ಲ ಬ್ರೋ ಅಂತ. ಸೊ ಅದಕ್ಕೆ ಇವಾಗ ಸ್ವಲ್ಪ ಎನ್ಲಾರ್ಜ್ ಮಾಡಿಬಿಟ್ಟು ಕಲರ್ ಚೇಂಜ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇವಾಗ ಕರ್ಸರ್ ಕ್ಲೀನಾಗಿ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಸೊ ಇದು ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್. ಯಾವುದೇ ಸಪೋರ್ಟ್ ಏರಿಯಾದಲ್ಲಿ ಬಂದು ಈ ಫಾರ್ಮೇಷನ್ ಆಯಿತು ಅಂತಂದರೆ ನೀವು ಬೈ ಟ್ರೇಡ್ನ ಪ್ಲ್ಯಾನ್ ಮಾಡ್ಬೋದು ವಿತ್ ಲೈಕ್ ಫಿಕ್ಸ್ಡ್ ರಿಸ್ಕ್ ಮ್ಯಾನೇಜ್ಮೆಂಟ್. ಅಂದರೆ TP ಮತ್ತು SL, ಟೇಕ್ ಪ್ರಾಫಿಟ್ ಮತ್ತು ಸ್ಟಾಪ್ ಲಾಸ್ನ ಇಟ್ಕೊಂಡೇ ನೀವು ಟ್ರೇಡ್ ಮಾಡಬೇಕು. ಯಾವುದೇ ಟ್ರೇಡ್ ಹಾಕ್ರಿ, ಯಾವುದೇ ಪ್ಯಾಟರ್ನ್ ಯೂಸ್ ಮಾಡಿದ್ರು ಅಷ್ಟೇ, ಯಾವ ಟ್ರೇಡ್ ಹಾಕಿದ್ರು ಅಷ್ಟೇ, ಟೇಕ್ ಪ್ರಾಫಿಟ್ ಮತ್ತು ಸ್ಟಾಪ್ ಲಾಸ್ನ ಇಟ್ಕೊಂಡೇ ಟ್ರೇಡ್ ಮಾಡಿ. ಬ್ಲೈಂಡಾಗಿ ಬೈ ಎಂಟ್ರಿ ಅಥವಾ ಸೆಲ್ ಎಂಟ್ರಿ ಹಾಕೋಕ್ಕೆ ಹೋಗಬೇಡಿ. ಸೊ ಐ ಥಿಂಕ್ ಬುಲ್ಲಿಶ್ ಎಂಗಲ್ಫಿಂಗ್ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊತೀನಿ. ಇನ್ನೊಂದು ಸಲ ಡೌಟ್ ಇದ್ದರೆ ಇನ್ನೊಂದು ಕ್ಲಿಯರ್ ಮಾಡಿಬಿಡ್ತೀನಿ. ಮಾರ್ಕೆಟು ಒಂದು ಟ್ರೆಂಡಲ್ಲಿ ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ಲಾಸ್ಟ್ ಒಂದು ಸಪೋರ್ಟ್ ಏರಿಯಾ, ಇಲ್ಲಿ ನಮಗೆ ಒಂದು ಸಪೋರ್ಟ್ ಏರಿಯಾ ಇದೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಏನಾಯಿತು, ಇಲ್ಲಿ ಸೆಲ್ಲರ್ಸ್ ಟ್ರೈ ಮಾಡಿದ್ರು ಸಪೋರ್ಟ್ ಏರಿಯಾ ಬ್ರೇಕ್ ಮಾಡ್ಕೊಂಡು ಹೋಗೋಕ್ಕೆ, ಬಟ್ ಆಗಲಿಲ್ಲ ಬಯರ್ ಸ್ಟ್ರಾಂಗ್ ಇರೋದಕ್ಕೆ. ನೆಕ್ಸ್ಟ್ ಕ್ಯಾಂಡಲ್ ಏನಾಯಿತು, ಅದು ಅವಾಗೂ ಕೂಡ ಸೆಲ್ಲರ್ಸ್ ಟ್ರೈ ಮಾಡಿದರು. ಬಟ್ ಈ ಗ್ರೀನ್ ಕ್ಯಾಂಡಲ್ ಏನಾಯಿತು, ಈ ರೆಡ್ ಕ್ಯಾಂಡಲ್ ಹೈನ ಬ್ರೇಕ್ ಮಾಡ್ಕೊಂಡ್ಬಿಟ್ಟು ಕ್ಲೋಸ್ ಆಯಿತು. ಅಂದರೆ ಇಲ್ಲಿ ಬೈಯರ್ಸು ಫುಲ್ಲ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಸೊ ಇದರಲ್ಲಿ ಏನಾಗುತ್ತೆ, ಮಾರ್ಕೆಟು ಮೇಲ್ಗಡೆ ಹೋಗೋ ಮೂಮೆಂಟ್ ಜಾಸ್ತಿ ಆಗುತ್ತೆ ಸಪೋರ್ಟ್ ಏರಿಯಾದಲ್ಲಿ ಇದ್ದಾಗ ಮಾತ್ರ.
ನೀವು ಮಧ್ಯದಲ್ಲಿ ಎಲ್ಲಾದರೂ ಬಂದರೆ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಇದು ಬುಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್. ಇವಾಗ ಸೇಮ್ ಬಿಯರಿಶ್ ಎಂಗಲ್ಫಿಂಗು ಇದು ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋಣ. ಇವಾಗ ಇಲ್ಲೇನಾಗಿದೆ, ಮಾರ್ಕೆಟಲ್ಲಿ ಬೈಯರ್ಸು ಮಾರ್ಕೆಟ್ನ ಮೇಲೆ ತೊಗೊಂಡೋಗಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಇಲ್ಲೇನಾಯಿತು, ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ. ಓಕೆ, ಈ ರೆಸಿಸ್ಟೆನ್ಸ್ ಝೋನಲ್ಲಿ ಸೆಲ್ಲರ್ಸ್ ರೆಡಿ ಇರ್ತಾರೆ ಸೆಲ್ ಮಾಡೋಕ್ಕೆ. ಯಾಕೆಂದರೆ ಇಲ್ಲಿಂದ ಮಾರ್ಕೆಟ್ ಆಲ್ಮೋಸ್ಟ್ ಕೆಳಗೆ ತೊಗೊಂಡೋಗೋಕ್ಕೆ ಅವ್ರಿಗೆ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಬೇಕಾಗಿರುತ್ತೆ. ಸೊ ಇಲ್ಲೇನಾಯಿತು, ರೆಸಿಸ್ಟೆನ್ಸ್ ಆಲ್ರೆಡಿ ಇರೋದ್ರಿಂದ ಈ ಮಾರ್ಕೆಟ್ ಇಲ್ಲಿ ಬಂದ ಮೇಲೆ ನೆಕ್ಸ್ಟು ಕ್ಯಾಂಡಲ್ ಫಾರ್ಮೇಷನ್ ಆದಮೇಲೆ, ಈ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆದಮೇಲೆ ಸ್ಟಾರ್ಟಿಂಗು ಬೈಯರ್ ಸ್ವಲ್ಪ ಮೇಲೆ ತೊಗೊಂಡು ಹೋಗೋಕೆ ನೋಡಿದ್ರು. ಬಟ್ ಸೆಲ್ಲರ್ ಸ್ಟ್ರಾಂಗ್ ಇರೋದ್ರಿಂದ ಆ ಕ್ಯಾಂಡಲ್ ಏನಾಯಿತು, ಪ್ರೀವಿಯಸ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಏನಿತ್ತಲ್ಲ ಅದರ ಲೋ ಬ್ರೇಕ್ ಮಾಡಿಬಿಟ್ಟು ಕ್ಲೋಸ್ ಆಯಿತು. ಇಲ್ಲೇನಾಯಿತು, ನಮಗೆ ಕನ್ಫರ್ಮೇಷನ್ ಸಿಗೋದೇನಪ್ಪ ಅಂದರೆ ಇಲ್ಲಿ ಸೆಲ್ಲರ್ಸು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಸೊ ನೀವು ಇಲ್ಲಿ ಒಂದು ಸೆಲ್ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಸ್ಟಾಪ್ ಲಾಸ್ ನೀವು ಈ ರೆಸಿಸ್ಟೆನ್ಸ್ ಮೇಲಾದರೂ ಇಡ್ಬೋದು ಅಥವಾ ಈ ಕ್ಯಾಂಡಲ್ ಮೇಲಾದರೂ ಇಡ್ಬೋದು, ಪ್ರೀವಿಯಸ್ ಕ್ಯಾಂಡಲ್ ಮೇಲೆ. ಸೊ ನೀವು ಲೈಕ್ ಆ್ಯಸ್ ಐ ಟೋಲ್ಡ್ 1:2, 3 ಪ್ಲ್ಯಾನ್ ಮಾಡ್ಬೋದು. ಇವಾಗ ಇದು ಆಲ್ಮೋಸ್ಟ್ 7-8ವರೆಗೂ ಹೋಗಿದೆ. ಬಟ್ ವಿ ನೆವರ್ ನೋ ಲೈಕ್ ಮಾರ್ಕೆಟ್ ಎಷ್ಟುವರೆಗೂ ಮೂವ್ ಆಗುತ್ತೆ ಅಂತ. ಸೊ ನೀವು 1:2 ಅಥವಾ 3 ಅಷ್ಟು ಟ್ರೇಡ್ ತೊಗೊಳೋದು ಬೆಟರ್ ಅನ್ಕೊತೀನಿ. ಅದ್ರ ಮೇಲೆ ನೀವು ಬೇಕಂದರೆ SL ಟ್ರಯಲ್ ಮಾಡ್ಕೊಂಡು ಹೋಗ್ಬೋದು. ಅದು ನಿಮ್ಮ ಕ್ಯಾಪಿಟಲ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಂಡು ಹೋಗ್ಬೋದು. ಬಟ್ ನನ್ನ ಸಜೆಷನ್ ಕೇಳಿದ್ರೆ TP ಮತ್ತು SL ಇಟ್ಕೊಂಡೇ ಟ್ರೇಡ್ ಮಾಡಿ. ಯಾಕೆಂದರೆ ಇವಾಗ ಮಾರ್ಕೆಟ್ ನಿಮ್ಮ ಡೈರೆಕ್ಷನಲ್ಲೇ ಹೋಗ್ತಾ ಇತ್ತು ಅಂತಂದರೆ ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ನಿಮ್ಮ TP ಹತ್ತಿರ ಬಂದುಬಿಟ್ಟು ವಾಪಸ್ ರಿಟರ್ನ್ ಆಗಿ SL ಹಿಟ್ ಆದರೆ ಅದು ನಿಮಗೆ ಲಾಸ್ ಆಗುತ್ತೆ. ಸೊ ನೀವು SL ಟ್ರೇಲ್ ಮಾಡ್ಕೊತ ಕೂಡ ಬರ್ಬೋದು. ಇವಾಗ ಪ್ರೆಸೆಂಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಮಾರ್ಕೆಟ್ ಈ ಕ್ಯಾಂಡಲ್ ಫಾರ್ಮೇಷನ್ ಕಂಪ್ಲೀಟ್ ಆದಮೇಲೆ ನೀವೇನು ಮಾಡಿ, SLನ ಇರುತ್ತಲ್ಲ ಅಟ್ಲೀಸ್ಟ್ ಕಾಸ್ಟ್ ಟು ಕಾಸ್ಟ್ ತೊಗೊಂಬನ್ನಿ. ಇಲ್ಲಾಂದರೆ ಈ ಕ್ಯಾಂಡಲ್ದು 50% ಇರುತ್ತಲ್ಲ ಅಲ್ಲಿಗೆ ತೊಗೊಂಡ್ಬಂದು ಶಿಫ್ಟ್ ಮಾಡ್ಬೋದು. ಸೊ ಈ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗಿ ನೀವು ಟ್ರೇಲಿಂಗ್ SL ಇಟ್ಕೊತಾ ಹೋದರೆ ನಿಮಗೆ ಅದು ಮುಂದೆ ಬೆನಿಫಿಟ್ ಆಗುತ್ತೆ. ಆಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಆ್ಯಸ್ ಐ ಟೋಲ್ಡ್, ರೆಸಿಸ್ಟೆನ್ಸ್ ಇರಬೇಕು, ಯಾವುದಾದ್ರೂ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರಬೇಕು. ಸೊ ಅಲ್ಲಿ ಈ ಥರ ಒಂದು ಗ್ರೀನ್ ಕ್ಯಾಂಡಲ್ ಬಂದ ಮೇಲೆ ನೆಕ್ಸ್ಟ್ ಒಂದು ರೆಡ್ ಕ್ಯಾಂಡಲ್ಲು ಪ್ರೀವಿಯಸ್ ಗ್ರೀನ್ ಕ್ಯಾಂಡಲ್ ಲೋನ ಬ್ರೇಕ್ ಮಾಡ್ತು ಅಂತಂದರೆ ಅವಾಗ ನೀವು ಅಲ್ಲಿ ಸೆಲ್ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಮತ್ತು ಸೇಮ್ ಲೈಕ್ ಅಪ್ ಟ್ರೆಂಡಲ್ಲಿ ಇರೋ ಮಾರ್ಕೆಟಲ್ಲಿ ಈ ಥರ ಫಾರ್ಮೇಷನ್ ಆದರೆ ಮಾಡಿ, ಮಧ್ಯೆ ಎಲ್ಲೇ ಇದ್ದರೂ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಬೇರೆ ಎಕ್ಸಾಂಪಲ್ ತೋರಿಸೋಣ ಅಂದರೆ ಇಲ್ಲಿ ಯಾವುದೂ ಇಲ್ಲ ಅಷ್ಟು. ಸೊ ಅದೇ ಇವಾಗ ಅಪ್ ಟ್ರೆಂಡಲ್ಲಿ ಇತ್ತು, ಈ ಥರ ಬಿಯರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಫಾರ್ಮೇಷನ್ ಆದರೆ ನೀವಿಲ್ಲಿ ಸೆಲ್ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ನಿಮಗೆ 1:2 ಅಥವಾ 3 ಆ ಥರ ರೇಷಿಯೋದಲ್ಲಿ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಬಟ್ ಆ್ಯಸ್ ಐ ಟೋಲ್ಡ್, SLನ ಟ್ರೇಲ್ ಮಾಡೋದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಟ್ರೇಡ್ನ ಪಾಸಿಟಿವ್ ಆಗಿ ಕ್ಲೋಸ್ ಮಾಡ್ಬೋದು. ಲೈಕ್ ಮಾರ್ಕೆಟ್ ಎಲ್ಲೇ ಹೋದ್ರೂ ಟ್ರೇಡ್ನ ಪಾಸಿಟಿವ್ ಆಗಿ ಕ್ಲೋಸ್ ಮಾಡ್ಬೋದು. ಅದಕ್ಕೆ ಆಮೇಲೆ ನೀವು ಜಾಸ್ತಿ ರಿಸ್ಕ್ ಟು ರಿವಾರ್ಡ್ ರೇಷಿಯೋನು ಕ್ಯಾಪ್ಚರ್ ಮಾಡ್ಬೋದು ಇಫ್ ಸಪೋಸ್ ಮಾರ್ಕೆಟ್ ನಿಮ್ಮ ಕಂಡೀಷನಲ್ಲಿ ಹೋಗ್ತಾ ಇತ್ತು ಅಂತ ಅಂದರೆ. ಇಲ್ಲಾಂದರೆ ಏನಾಗುತ್ತೆ, ಇವಾಗ ನೋಡಿ ಇಲ್ಲಿ ನೀವು ಸೆಲ್ ಹಾಕಿರ್ತೀರಾ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನೀವು ಇಲ್ಲಿಗೆ ಬಂದ ಮೇಲೆ ನೀವು ಕಾಸ್ಟ್ ಟು ಕಾಸ್ಟ್ SLನ ಇಟ್ರಿ ಅಂತಂದರೆ ಇವಾಗ ಏನಾಯಿತು, ಇಲ್ಲಿ ಕನ್ಸಾಲಿಡೇಟ್ ಆಗಿ ಮತ್ತೆ ಇಲ್ಲಿ ಒಂದು ಬಿಗ್ ಬಿಯರಿಶ್ ಕ್ಯಾಂಡಲ್ ಆಯಿತು. ಆವಾಗ ನೀವೇನು ಮಾಡ್ತೀರಾ, SLನ ಟ್ರೇಲ್ ಮಾಡೋದು ಈ ಪಾಯಿಂಟಿಗೆ SLನ ಟ್ರೇಲ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಒಂದು ಸ್ಮಾಲ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಅಂತ ಅಂದ್ಕೊಳ್ಳಿ. ಸೊ ಇದೊಂದು ಪಾಯಿಂಟ್ ಇತ್ತು ಇಲ್ಲಿ. ಸೊ ಇಲ್ಲಿಗೆ ನೀವು SL ಟ್ರೇಲ್ ಮಾಡಿದ್ರಿ ಅಂತಂದರೆ ಇವಾಗ ನೋಡಿ ಗ್ರೀನ್ ಕ್ಯಾಂಡಲ್ಲು ಒಂದು 4 ಗ್ರೀನ್ ಕ್ಯಾಂಡಲಲ್ಲಿ ನಿಮ್ಮ ಟ್ರೇಲಿಂಗ್ SL ಹಿಟ್ಟಾಗ್ಬಿಡುತ್ತೆ. ಬಟ್ ನಾನು ಕೇಳಿದ್ರೆ ನೀವು ಇಫ್ ಸಪೋಸ್ ಈ ಥರ ಒಂದು ಬಿಗ್ ಕ್ಯಾಂಡಲ್ ಆಯಿತು ಅಂತಂದರೆ, ಆ್ಯಸ್ ಐ ಟೋಲ್ಡ್ ನಿಮ್ಗೆ ಇಲ್ಲಿ ಪ್ರೀವಿಯಸ್ಲಿ ಹೇಳಿದ್ನಲ್ಲ, ಸೊ ಅದೇ ಥರ ಇಲ್ಲೂ ಕೂಡ ನೀವೇನು ಮಾಡಿ 50%ಗೆ ಟ್ರೇಲ್ ಮಾಡಿಬಿಡಿ SLನ. ಅವಾಗ ಏನಾಗುತ್ತೆ, ಇವಾಗ ನೀವು ಈಗ ನೋಡಿ ಇಲ್ಲಿ ಗ್ರೀನ್ ಕ್ಯಾಂಡಲ್ 2 ಗ್ರೀನ್ ಕ್ಯಾಂಡಲ್ ಆಯ್ತಲ್ಲ, ಸೊ ಇಲ್ಲಿ ನಿಮಗೆ ಟ್ರೇಲಿಂಗ್ SL ಹಿಟ್ ಆಗುತ್ತೆ. ಬಟ್ ನಿಮಗೆ ಇಲ್ಲಿ ಎಷ್ಟು ಸಿಕ್ಕಿರುತ್ತೆ, ಆಲ್ಮೋಸ್ಟು ಇವಾಗ ಜಸ್ಟ್ ಇದನ್ನೇ ಇಟ್ಕೊಂಡ್ರು ನಾನು ನೋಡಿ 1:5ವರೆಗೂ ಸಿಕ್ಕಿದೆ. ಸೊ ಈ ಥರ ನೀವು SLನ ಟ್ರೇಲ್ ಮಾಡ್ಕೊಂಡು ಹೋದರೆ ನಿಮಗೆ ಈಸಿ ಆಗುತ್ತೆ. ಅಂದರೆ ನೀವು ಲಾಸಸ್ ಆಗೋದು ಸ್ವಲ್ಪ ಕಡಿಮೆ. ಓಕೆ, ಸೊ ಈ ಥರ ನೀವು ಬಿಯರಿಶ್ ಎಂಗಲ್ಫಿಂಗ್, ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಬಿಯರಿಶ್ ಎಂಗಲ್ಫಿಂಗ್ ಅಂತ ಕರೀತಾರೆ ಇದಕ್ಕೆ. ಈ ಪ್ಯಾಟರ್ನ್ ಯಾವ ಥರ ಇರುತ್ತಪ್ಪ ಅಂತಂದರೆ, ಅಪ್ ಟ್ರೆಂಡ್ ಮಾರ್ಕೆಟಲ್ಲಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಆ ರೆಡ್ ಕ್ಯಾಂಡಲ್ ಏನಾಗುತ್ತೆ, ಅದ್ರ ಪ್ರೀವಿಯಸ್ ಗ್ರೀನ್ ಕ್ಯಾಂಡಲ್ ಲೋ ಬ್ರೇಕ್ ಮಾಡಿಬಿಟ್ಟು ಕ್ಲೋಸ್ ಆಗುತ್ತೆ. ಆವಾಗ ನೀವು ಒಂದು ಸೆಲ್ ಟ್ರೇಡ್ ತೊಗೋಬೋದು. 1:2 ಅಥವಾ 3 ರೇಷಿಯೋವರೆಗೂ ಪ್ಲ್ಯಾನ್ ಮಾಡ್ಬೋದು. ಇಲ್ಲೂ ಕೂಡ ಆಗಿದೆ, ಬಟ್ ನಾನು ಇದನ್ನು ಕನ್ಸಿಡರ್ ಮಾಡಲ್ಲ. ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಸೊ ಇದು ಕೂಡ ಬಿಯರಿಶ್ ಎಂಗಲ್ಫಿಂಗೆ. ಬಟ್ ಇದೇನಾಗಿದೆ ಅಂತಂದರೆ, ಈ ಗ್ರೀನ್ ಕ್ಯಾಂಡಲಲ್ಲಿ ವಿಕ್ ದೊಡ್ಡದಿದೆ, ನೀವು ಇಲ್ಲಿ ನೋಡ್ಬೋದು. ಜಸ್ಟ್ ಸೆಕೆಂಡ್ ತೋರಿಸ್ಬಿಡ್ತೀನಿ.
ಇಲ್ಲಿ ನೋಡಿ, ಈ ಗ್ರೀನ್ ಕ್ಯಾಂಡಲಲ್ಲಿ ವಿಕ್ ಜಾಸ್ತಿ ಇದೆ, ಓಕೆ, ಬಾಡಿ ಕಡಿಮೆ ಇದೆ. ಇದು ನೀವು ಹ್ಯಾಮರ್ ಅಂತ ಕೂಡ ಅನ್ಕೋಬಹುದು. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಎಕ್ಸಾಂಪಲ್ಲು. ಇಲ್ಲಿ ನೋಡಿ, ಇವಾಗ ನಿಮಗೆ ಎಕ್ಸಾಂಪಲ್ ಕ್ಲೀನಾಗಿ ಹೇಳ್ತೀನಿ. ಇದು ಹ್ಯಾಮರ್, ಸಾರಿ, ಈ ಕ್ಯಾಂಡಲ್ ನೋಡಿ ಪರ್ಟಿಕ್ಯುಲರು, ಇದು ವಿಕ್ ಜಾಸ್ತಿ ಇದೆ, ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಓಕೆ, ಸೊ ಹ್ಯಾಮರ್ ಕ್ಯಾಂಡಲ್ ಆದ್ರೇನು ಮಾರ್ಕೆಟ್ ಮೇಲೆ ಹೋಗ್ಬೇಕು ತಾನೆ. ಬಟ್ ಇವಾಗ ಇಲ್ಲಿ ಸೈಡ್ ವೈಸ್ ಇರೋದ್ರಿಂದ ಅದು ರಿಯಾಕ್ಟ್ ಆಗಿಲ್ಲ, ಹ್ಯಾಮರ್ ವರ್ಕ್ ಆಗಿಲ್ಲ. ಓಕೆ, ಬಟ್ ನೆಕ್ಸ್ಟ್ ಏನಾಗಿದೆ, ಬಿಯರಿಶ್ ಎಂಗಲ್ಫಿಂಗ್ ಫಾರ್ಮ್ ಆಗಿದೆ. ಈ ಕ್ಯಾಂಡಲ್ನ ಲೋ ಬ್ರೇಕ್ ಆಗಿಬಿಟ್ಟು ಕ್ಲೋಸ್ ಆಗಿದೆ. ಬಟ್ ನಾನು ಇದನ್ನು ಕನ್ಸಿಡರ್ ಮಾಡಲ್ಲ, ಯಾಕೆಂದರೆ ವಿಕ್ ಇರೋದ್ರಿಂದ ಹೇಳಕ್ಕೆ ಬರಲ್ಲ, ಲೈಕ್ ಕನ್ಫರ್ಮೇಷನ್ ಸಿಗಲ್ಲ ನಮಗೆ ಮಾರ್ಕೆಟ್ ಎಲ್ಲಿ ಹೋಗುತ್ತೆ ಅಂತ. ಐ ನೋ ಇದು ಹೋಗಿದೆ, ಇಲ್ಲ ಅಂತಲ್ಲ, ಆಲ್ಮೋಸ್ಟ್ ನಿಮಗೆ 1:4-5 ಹೋಗಿದೆ, ನೋಡ್ಬೋದು. ಸೊ ನೋಡಿ, 1:4-5 ಈ ಸಪೋರ್ಟ್ವರೆಗೂ ಹೋಗಿದೆ, 1:8 ಹೋಗಿದೆ, ಇಲ್ಲ ಅಂತಲ್ಲ. ಬಟ್ ಈ ಥರ ವಿಕ್ ಇದ್ದಾಗ ಅದು ಎಕ್ಸಾಕ್ಟ್ ಬುಲ್ಲಿಶ್ ಅಥವಾ ಬಿಯರಿಶ್ ಎಂಗಲ್ಫಿಂಗ್ ಆಗಲ್ಲ. ಪ್ರಾಪರ್ ಬುಲ್ಲಿಶ್ ಅಥವಾ ಬಿಯರಿಶ್ ಎಂಗಲ್ಫಿಂಗ್ ಅಂತಂದರೆ ವಿಕ್ ಮ್ಯಾಕ್ಸಿಮಮ್ ಕಡಿಮೆ ಇರಬೇಕು, ಅಂದರೆ ಅದನ್ನು ಕನ್ಸಿಡರ್ ಮಾಡ್ಬೋದು. ಇವಾಗ ಇದೇ ಕ್ಯಾಂಡಲ್ ನೋಡಿ, ನಿಮಗೆ ಎಕ್ಸಾಂಪಲ್ ಕೊಟ್ಟಿರೋದು. ವಿಕ್ ನೋಡಿ ಭಾಳ ಲೈಕ್ ತುಂಬ ಚಿಕ್ಕದಿದೆ ವಿಕ್ಕು. ಇಷ್ಟಿದ್ರೆ ಪರವಾಗಿಲ್ಲ, ನಾವು ಟ್ರೇಡ್ ಮಾಡ್ಬೋದು. ಬುಲ್ಲಿಶ್ ಎಂಗಲ್ಫಿಂಗ್ ಆಗಲಿ ಅಥವಾ ಬಿಯರಿಶ್ ಎಂಗಲ್ಫಿಂಗ್ ಆಗಲಿ ಯಾವುದಾದ್ರೂ ಓಕೆ, ಇಷ್ಟಿದ್ರೆ ನಾವು ಟ್ರೇಡ್ ತೊಗೋಬೋದು. ಬಟ್ ವಿಕ್ ಜಾಸ್ತಿ ಇತ್ತು ಅಂತಂದರೆ ಅದನ್ನ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅಲ್ಲಿ ಏನು ಬೇಕಾದರೂ ಚೇಂಜಸ್ ಆಗ್ಬೋದು. ಆಮೇಲೆ ಇವಾಗ ಬಿಗ್ನರ್ ಮಾಡೋ ಮಿಸ್ಟೇಕ್ ಹೇಳ್ತೀನಿ. ಲೈಕ್ ಇಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಅಂತ ಅಂದ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ಯಾರಾದರೂ ಹೇಳ್ತಾರೆ ಅಂತ ಅಂದ್ಕೊಳ್ಳಿ, ಇವಾಗ ಬುಲ್ಲಿಶ್ ಎಂಗಲ್ಫಿಂಗ್ ಅಂದರೆ ಬೈ, ಬಿಯರಿಶ್ ಎಂಗಲ್ಫಿಂಗ್ ಅಂದರೆ ಸೆಲ್ ಅಂತಂದು. ಬಟ್ ಅದು ಅಷ್ಟು ಸಿಂಪಲ್ ಆಗಿಲ್ಲ. ನಿಮಗೆ ನಾನು ಪ್ರೀವಿಯಸ್ಲಿ ಹೇಳ್ದಂಗೆ ಮಾರ್ಕೆಟ್ನಲ್ಲಿ ಯಾವ ಪ್ಯಾಟರ್ನ್ ನಡೀತಿದೆ, ಅಲ್ಲಿ ಏನು ಫಾರ್ಮೇಷನ್ ಆಗ್ತಾಯಿದೆ, ಯಾವ ಥರ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಿದೆ, ಪ್ಯಾಟರ್ನ್ ಎಲ್ಲಿಗೆ ಬಂದಿದೆ, ಟ್ರೆಂಡ್ ಏನಿದೆ, ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಇದೇನಾ ಆ ಪಾಯಿಂಟಲ್ಲಿ, ಲಿಕ್ವಿಡಿಟಿ ಎಲ್ಲಿದೆ, ಮುಂದೆ ಕ್ಯಾಂಡಲ್ ಏನು ಮಾಡುತ್ತೆ. ಸೊ ಇದೆಲ್ಲನೂ ಕನ್ಸಿಡರ್ ಮಾಡಿಬಿಟ್ಟು ನೀವು ಟ್ರೇಡ್ನ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಲೈಕ್ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಅಪ್ ಟ್ರೆಂಡಲ್ಲಿ ರೆಡ್ ಕ್ಯಾಂಡಲ್ ಆದರೆ ಬಿಯರಿಶ್ ಎಂಗಲ್ಫಿಂಗು, ಡೌನ್ ಟ್ರೆಂಡಲ್ಲಿ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ಬುಲ್ಲಿಶ್ ಎಂಗಲ್ಫಿಂಗು. ಸೊ ಇದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ. ಲೈಕ್ ಟ್ರೆಂಡು, ಪ್ಯಾಟ್ರನ್ನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತ ಹೇಳಿದೆ, ಸಪೋರ್ಟ್ ಟೈಮಲ್ಲಿ, ರೆಸಿಸ್ಟೆನ್ಸ್ ಟೈಮಲ್ಲಿ ಅಂತ. ಸೊ ಇಲ್ಲೊಂದು ಸಪೋರ್ಟ್ ಇದೆ. ಸೊ ಇದು ಲಿಕ್ವಿಡಿಟಿ ಆಗಿನೂ ಕೆಲಸ ಮಾಡುತ್ತೆ. ಇಲ್ಲಿ ತುಂಬ ಜನದ ಲಿಕ್ವಿಡಿಟಿ ಇರುತ್ತೆ, ಇಲ್ಲಿಂದ ರಿಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ನಿಮಗೆ ನೆಕ್ಸ್ಟ್ ಮುಂದೆ ಕಾನ್ಸೆಪ್ಟಲ್ಲಿ ಬರುತ್ತೆ. ಸದ್ಯಕ್ಕೆ ಜಸ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದು ಒಂದು ಲೈಕ್ ನಿಮಗೆ ಇದರಲ್ಲಿ ಏನು ಕನ್ಸಿಡರ್ ಮಾಡಬೇಕಪ್ಪ ಅಂತಂದರೆ, ಫಸ್ಟು ಪ್ಯಾಟ್ರನ್ನು ಲೈಕ್ ಬುಲ್ಲಿಶ್ ಸಾರಿ ಅಪ್ ಟ್ರೆಂಡ್ ಇದೆನೋ ಡೌನ್ ಟ್ರೆಂಡ್ ಇದೆನೋ ಅಂತಂದು. ಆಮೇಲೆ ಲೊಕೇಶನ್, ಇವಾಗ ಸಪೋರ್ಟಲ್ಲಿ ಇದೆನೋ ರೆಸಿಸ್ಟೆನ್ಸಲ್ಲಿ ಇದೆನೋ, ಅದು ಯಾವ ಪಾಯಿಂಟಲ್ಲಿ ಬಂದಿದೆ, ಅಲ್ಲಿಂದ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅನ್ನೋದನ್ನು. ಇವಾಗ ನೀವು ಸೆಲ್ ಟ್ರೇಡ್ ನೋಡ್ತಿದ್ರೆ ರೆಸಿಸ್ಟೆನ್ಸ್ವರೆಗೂ ವೇಟ್ ಮಾಡಬೇಕು, ಇಲ್ಲ ಬೈ ಟ್ರೇಡ್ ನೋಡ್ತಿದ್ರೆ ಸಪೋರ್ಟ್ವರೆಗೂ ವೇಟ್ ಮಾಡಬೇಕು. ಇದು ಒಂದು. ಪ್ಲಸ್ ಕಾಂಟೆಕ್ಸ್ಟ್, ಲೈಕ್ ಮಾರ್ಕೆಟ್ ಪ್ರೀವಿಯಸ್ಲಿ ಏನು ರಿಯಾಕ್ಟ್ ಮಾಡಿದೆ, ಐ ಮೀನ್ ಪ್ರೀವಿಯಸ್ಲಿ ಯಾವ ಥರ ಇತ್ತು ರಿಯಾಕ್ಷನ್ ಮಾರ್ಕೆಟ್ದು, ಇವಾಗ ಯಾವ ಥರ ಮಾಡ್ಬೋದು, ಆ ಸಪೋರ್ಟ್ ಹತ್ರ ಬಂದಾಗ ಯಾವ ಥರ ರಿಯಾಕ್ಟ್ ಮಾಡ್ತಿದೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ. ಪ್ಲಸ್ ಕನ್ಫರ್ಮೇಷನ್ ಏನಪ್ಪ ಅಂತಂದರೆ ಅದೇ, ಇವಾಗ ಇವಾಗ ಬುಲ್ಲಿಶ್ ನೀವು ಬೈ ಟ್ರೇಡ್ ಹಾಕ್ತಿದ್ದೀರಾ ಅಂತಂದರೆ ಬುಲ್ಲಿಶ್ ಎಂಗಲ್ಫಿಂಗು ಆ ಪ್ರೀವಿಯಸ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡಿರಬೇಕು. ಬಿಯರಿಶ್ ಸೆಲ್ ಟ್ರೇಡ್ ಮಾಡ್ತಿದ್ದೀರಾ ಅಂತಂದರೆ ಪ್ರೀವಿಯಸ್ ಗ್ರೀನ್ ಕ್ಯಾಂಡಲ್ನ ಲೋನ ಬ್ರೇಕ್ ಮಾಡಿರಬೇಕು. ಸೊ ಇವು ಕಂಡೀಷನ್ ಮೀಟ್ ಆದಮೇಲೆ ಕನ್ಫರ್ಮೇಷನ್ ತೊಗೊಂಡು ಅಲ್ಲಿ ನೀವು ಬೈ ಅಥವಾ ಸೆಲ್ ಟ್ರೇಡ್ ಹಾಕ್ಬೋದು ಅಕಾರ್ಡಿಂಗ್ ಟು ದ ಕ್ಯಾಂಡಲ್ ಫಾರ್ಮೇಷನ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇರಬೇಕಂತಂದರೆ, ಎಂಗಲ್ಫಿಂಗ್ ಕ್ಯಾಂಡಲ್ ದೊಡ್ಡದಿದೆ ಅಂತ ಅದು ಎಕ್ಸಾಕ್ಟ್ಲಿ ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಅನ್ಕೋಬೇಡಿ. ಯಾಕಂದರೆ ಒಂದೊಂದ್ಸಲ ಮಾರ್ಕೆಟ್ ಮೂವ್ಮೆಂಟ್ ಆ ಥರ ಆಗಿರುತ್ತೆ. ಯಾಕಂದರೆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸಲ್ಲಿ ಇದ್ದಾಗ ಮಾರ್ಕೆಟ್ ಇಂಪಲ್ಸಿವ್ ಮೂವ್ ಆಗೋದು ಜಾಸ್ತಿ ಅಲ್ಲಿ. ಯಾಕಂದರೆ ಸೆಲ್ಲರ್ಸ್ ಬೈಯರ್ಸ್ ಇಬ್ಬರು ನಡುವು ಫೈಟ್ ನಡೀತಿರುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ಮಾರ್ಕೆಟಲ್ಲಿ ಕ್ಯಾಂಡಲ್ ಫಾರ್ಮೇಷನ್ ಆದ್ರೂ ಅದು ವರ್ಕ್ ಆಗ್ತಿರಲ್ಲ, ಫೇಕ್ ಆಗ್ಬೋದು ಒಂದೊಂದ್ಸಲ. ಅದಕ್ಕೆ ನೆಕ್ಸ್ಟ್ ಕ್ಯಾಂಡಲ್ ಏನು ಮಾಡುತ್ತೆ, ಇವಾಗ ನೀವು ಆ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೆಕ್ಸ್ಟ್ ಕ್ಯಾಂಡಲ್, ಇವಾಗ ಎಕ್ಸಾಂಪಲ್ ಇಲ್ಲೊಂದು ಬುಲ್ಲಿಶ್ ಎಂಗಲ್ಫಿಂಗ್ ಆಗಿದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ನಿಮಗೆ ಲೈಕ್ ಮಾರ್ಕೆಟ್ ಕಂಡೀಷನ್ ಸಪೋರ್ಟ್ ಇದೆ ಅಲ್ವಾ. ಸೊ ಇಲ್ಲೆಲ್ಲ ಸ್ವಲ್ಪ ಮೂಮೆಂಟ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಕನ್ಫರ್ಮೇಷನ್ ಬೇಕಪ್ಪ ಅಂತಂದರೆ ಇದೇನು ಫಾರ್ಮೇಷನ್ ಆಗಿದೆಯಲ್ಲ ಕ್ಯಾಂಡಲ್ಲು, ಇದನ್ನು ಬಿಟ್ಟು ನೀವು ವೇಟ್ ಮಾಡಿ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ ಅನ್ನೋದು ನೋಡ್ಕೊಳ್ಬೇಕಂದ್ರೆ ಅಲ್ಲಿ ನೀವು ಬೈ ಅಥವಾ ಸೆಲ್ ಟ್ರೇಡ್ ಹಾಕ್ಬೋದು. ಓಕೆ, ಬಟ್ ಇವಾಗ ಇಲ್ಲಿ ನೋಡ್ಬೋದು ನೀವು ಈ ಕ್ಯಾಂಡಲ್ ತುಂಬ ದೊಡ್ಡದಿದೆ. ನೀವು ಅದೇ ಹೇಳ್ದಂಗೆ ನೀವು
ಸ್ಮಾಲರ್ ಟೈಮ್ ಫ್ರೇಮಲ್ಲಿ ಎಂಟ್ರಿ ಹಾಕ್ತೀರಾ ಅಂತಂದರೆ ಹಾಕ್ಬೋದು, ಬಟ್ ನನ್ನ ಕೇಳಿದ್ರೆ 5 ಮಿನಿಟ್ಸಲ್ಲಿ ಹಾಕೋದು ಬೆಟರು. ಸೊ ನಿಮಗೆ ಇದು ಡಬಲ್ ಕನ್ಫರ್ಮೇಷನ್ ಆಗುತ್ತೆ, ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ನಿಮಗೆ ಇಲ್ಲೂ ಕೂಡ ಡಬಲ್ ಕನ್ಫರ್ಮೇಷನ್ನು. ನೆಕ್ಸ್ಟ್ ಕ್ಯಾಂಡಲು ರೆಡ್ ಆಗಿದೆ. ಸೊ ನೀವು ಬೇಕಂದರೆ ಇಲ್ಲಿ ಟ್ರೇಡ್ ಎಂಟರ್ ಆಗ್ಬೋದು. ಬಟ್ SL ನಿಮಗೆ ಸ್ವಲ್ಪ ದೊಡ್ಡದಾಗುತ್ತೆ. ಬಟ್ ಅದೇ ಇವಾಗ ಪ್ಯಾಟ್ರನ್ನು ಮತ್ತು ಟ್ರೆಂಡು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಕನ್ಸಿಡರ್ ಮಾಡಿ ಇದು ಬುಲ್ಲಿಶ್ ಆಗುತ್ತಾ ಅಥವಾ ಬೇರಿಶ್ ಆಗುತ್ತಾ ಅಥವಾ ಆಗಲ್ವಾ ಅನ್ನೋದನ್ನ ನೀವು ಡಿಸೈಡ್ ಮಾಡಿಕೊಂಡು ಅಲ್ಲಿಂದ ಬೇಕಂದರೆ ನೀವು ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು. ಬಟ್ ಇವಾಗಲೂ ಹೇಳ್ತಿದ್ದೀನಿ, ಯಾವುದೇ ಪ್ಯಾಟರ್ನ್ ಆಗಲಿ 100% ವರ್ಕ್ ಆಗಲ್ಲ. ಬಟ್ ಇವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಹತ್ತಿರ ಇದ್ದಾಗ ನಿಮಗೆ ಒಂದು ರೇಂಜಿಗೆ ಅಕ್ಯುರೇಸಿ ಕೊಡುತ್ತೆ. ಓಕೆ, ಸೊ ಇವತ್ತಿನ ಟಾಸ್ಕ್ ಏನಪ್ಪ ಅಂದರೆ ಟ್ರೇಡಿಂಗ್ ವ್ಯೂ ಓಪನ್ ಮಾಡಿರಿ. ಹೆಂಗಿದ್ರೆ ಇವತ್ತು ಮಾರ್ಕೆಟ್ ಇಲ್ಲ, ಸ್ಯಾಟರ್ಡೆ. ಟ್ರೇಡಿಂಗ್ ವ್ಯೂ ಓಪನ್ ಮಾಡಿರಿ, ನೋಡಿ ಹಿಂದ್ಗಡೆ ಲೈಕ್ ಬುಲಿಶ್ ಎಂಗಲ್ಫಿಂಗ್ ಆಗಿರ್ಬೋದು, ಬೇರಿಶ್ ಎಂಗಲ್ಫಿಂಗ್ ಆಗಿರ್ಬೋದು, ಅಲ್ಲಿ ಯಾವ್ಯಾವ ಥರ ರಿಯಾಕ್ಟ್ ಮಾಡಿದೆ ಮಾರ್ಕೆಟು ಆ ಕ್ಯಾಂಡಲ್ ಫಾರ್ಮೇಷನ್ಸ್ ಆದಾಗ ಯಾವ್ಯಾವ ಥರ ರಿಯಾಕ್ಟ್ ಮಾಡಿದೆ, ಅಲ್ಲಿಂದ ಮಾರ್ಕೆಟ್ ಎಷ್ಟು ಮೂವ್ ಆಗಿದೆ, ಲೈಕ್ 1:2, 3 ಮಿನಿಮಮ್ ಮೂವ್ ಆಗಿದೆನೋ ಇಲ್ವೋ, ಅಥವಾ ಅದಕ್ಕಿಂತ ಕಡಿಮೆ ಆಗಿದೆನಾ, ಆಮೇಲೆ ಎಲ್ಲೆಲ್ಲಿ ಫೇಕ್ ಆಗಿದೆ, ಐ ಮೀನ್ ಬೇರಿಶ್ ಎಂಗಲ್ಫಿಂಗ್ ಅಥವಾ ಬುಲಿಶ್ ಎಂಗಲ್ಫಿಂಗ್ ಆದಮೇಲೂ ಕೂಡ ಮಾರ್ಕೆಟು ರಿವರ್ಸ್ ಆಗಿದೆ, ಅದು ಎಲ್ಲೆಲ್ಲಿ ಆಗಿದೆ, ಅಲ್ಲಿ ಯಾಕೆ ಆಗಿದೆ ಅನ್ನೋದನ್ನ ಜಸ್ಟ್ ಪ್ರೀವಿಯಸ್ ಮಾರ್ಕೆಟ್ ಕಂಡೀಷನ್ ನೋಡ್ಕೊಂಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ನೋಡಿ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಸೊ ಇಲ್ಲೇನಾಗಿದೆ, ಮಾರ್ಕೆಟು ಸ್ವಲ್ಪ ಹೊತ್ತು ಸೈಡ್ ವೈಸಲ್ಲಿ ಇತ್ತು. ಓಕೆ, ಇಲ್ಲಿ ನೋಡಿ ಸ್ವಲ್ಪ ಹೊತ್ತು ಸೈಡ್ ವೈಸಲ್ಲಿ ಇತ್ತು. ಇವಾಗ ಇದು ಏನಾಯಿತು ಅಂತಂದರೆ ಇಲ್ಲಿ ಬೈಯರ್ಸ್ ಮತ್ತು ಸೆಲ್ಲರ್ಸು ಟ್ರ್ಯಾಪ್ ಆದರು. ಓಕೆ, ಸೊ ಇದು ನೋಡ್ಬೋದು, ಇದಿಷ್ಟೇ ಬಾಕ್ಸಲ್ಲಿ ಆಲ್ಮೋಸ್ಟ್ ಎಷ್ಟು ಅಂತಂದರೆ 8:50 2 PM, ಅಂದರೆ ಬೆಳಗ್ಗೆ 8:50 ಮಧ್ಯಾಹ್ನ 2 ಗಂಟೆವರೆಗೂ ಇದೇ ಒಂದು ಬಾಕ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಓಕೆ, ಲೈಕ್ ಅಪ್ ಡೌನ್ ಆಗ್ತಾ ಇತ್ತು. ನೆಕ್ಸ್ಟ್ ಏನಾಯಿತು, ಇಲ್ಲಿ ಈ ಬಾಕ್ಸ್ನ ಬ್ರೇಕ್ಔಟ್ ಮಾಡ್ಕೊಂಡ್ಬಿಟ್ಟು ಹೋಯ್ತು. ಇಲ್ಲೇನು ಅನ್ಕೊಂತಾರೆ ಜನ, ಓಕೆ ಒಂದು ಬಿಗ್ ಗ್ರೀನ್ ಕ್ಯಾಂಡಲಿಂದ ಬ್ರೇಕ್ ಆಗಿದೆ, ಸೊ ಇಲ್ಲಿ ನಾನು ಬೈ ಟ್ರೇಡ್ ಪ್ಲೇಸ್ ಮಾಡ್ತೀನಿ, SL ಇಲ್ಲಿ ಇಟ್ಬಿಟ್ಟು 1:2 ಇಲ್ಲ 1:3 ನಾ ಕ್ಯಾಪ್ಚರ್ ಮಾಡ್ತೀನಿ ಅಂತ ಅಂದ್ಕೊಂಡು ಬೈ ಟ್ರೇಡ್ ಆಗ್ತಾರೆ. ಬಟ್ ಇಲ್ಲೇನಾಗುತ್ತೆ, ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಟ್ರ್ಯಾಪು. ಯಾಕೆಂದರೆ ಇವಾಗ ಬೆಳಗ್ಗೆ ಏನಾಗಿದೆ, ರೆಸಿಸ್ಟೆನ್ಸ್ನ ಟಚ್ ಮಾಡ್ಕೊಂಡು ಬಂದಿದೆ. ಓಕೆ, ಅದಾದಮೇಲೆ ನೀವು ಮತ್ತೆ ರೆಸಿಸ್ಟೆನ್ಸ್ಗೆ ಹೋಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಕೆಳಗಡೆ ಸಪೋರ್ಟು ಮತ್ತು ಲಿಕ್ವಿಡಿಟಿ ಅಂತ ಹೇಳ್ಬೋದು, ಇಲ್ಲ ಸಪೋರ್ಟ್ ಅಂತ ಹೇಳ್ಬೋದು, ಅದು ಇನ್ನೂ ಬಾಕಿ ಇತ್ತು. ಮಾರ್ಕೆಟ್ ಯಾವಾಗಲೂ ಹೆಂಗೆ ಮೂವ್ ಆಗುತ್ತೆ ಅಂತಂದರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸಲ್ಲಿರೋ ಲಿಕ್ವಿಡಿಟಿನ ತೊಗೊಂಡೇ ಮೂಮೆಂಟ್ ಆಗೋದು. ಇವಾಗ ಇಲ್ಲೇನಾಗಿದೆ, ಮೇಲ್ಗಡೆ ರೆಸಿಸ್ಟೆನ್ಸಲ್ಲಿ ಲಿಕ್ವಿಡಿಟಿ ಎತ್ಕೊಂಡು ಕೆಳಗೆ ಬಂತು, ಬಟ್ ಇಲ್ಲೊಂದು ಸ್ವಲ್ಪ ಸೈಡ್ ವೈಸ್ ಆಗಿ ಇಲ್ಲೇನಾಯಿತು, ನಾನು ಮತ್ತೆ ಮೇಲೆ ಹೋಗ್ತೀನಿ ಅಂತಂದು ತೋರಿಸ್ಬಿಟ್ಟು ಇಲ್ಲಿ ಬೈಯರ್ಸ್ಗೆ ಎಂಟ್ರಿ ಹಾಕಿಬಿಟ್ಟು ಇಲ್ಲಿಂದ ಏನಾಯಿತು, ಮಾರ್ಕೆಟು ಫುಲ್ಲು ಡೌನ್ ಟ್ರೆಂಡ್ ಬಂತು. ಆಮೇಲೆ ನೆಕ್ಸ್ಟು ಇವಾಗ ನೋಡಿ, ಇಲ್ಲಿಂದ ಡೌನ್ ಟ್ರೆಂಡ್ ಬಂದ ಮೇಲೆ ಇಲ್ಲೇನಾಯಿತು, ಇವಾಗ ಬಾಕ್ಸ್ ಎಡ್ಜ್ ಇದೆ ಅಲ್ವಾ, ಸೊ ಇದೊಂದು ಸಪೋರ್ಟ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ಜಸ್ಟ್ ಅ ಸೆಕೆಂಡ್. ಇವಾಗ ಇಲ್ಲೊಂದು ಸಪೋರ್ಟ್ ಇದೆ. ಓಕೆ, ಇಲ್ಲಿ ಒಂದು ಸಪೋರ್ಟ್ ಇದೆ. ಸೊ ತುಂಬ ಜನ ಏನು ಅನ್ಕೊಂತಾರೆ, ಓಕೆ ಇವಾಗ ಇಲ್ಲೊಂದು ಸಪೋರ್ಟ್ ಇದೆ, ನೋಡೋಣ ಇಲ್ಲಿಂದ ರಿಯಾಕ್ಟ್ ಆದರೆ ಇಲ್ಲೊಂದು ಬೈ ಟ್ರೇಡ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಈ ಪರ್ಟಿಕ್ಯುಲರ್ ಕ್ಯಾಂಡಲ್ಲು ರಿಜೆಕ್ಷನ್ ತೊಗೊಂತಲ್ವಾ, ಸೊ ಇಲ್ಲಿಂದ ಬೈ ಟ್ರೇಡ್ ಪ್ಲ್ಯಾನ್ ಮಾಡ್ತಾರೆ. SLನ ಈ ಸಪೋರ್ಟ್ ಕೆಳಗಡೆ ಇಟ್ಟು ಸೇಮ್ 1:2, 3 ಆ ಥರ ಪ್ಲ್ಯಾನ್ ಮಾಡ್ತಾರೆ. ಇಲ್ಲೇನಾಗುತ್ತೆ, ಸೇಮ್ ಆ್ಯಸ್ ಯೂಶ್ವಲ್. ಇವಾಗ ಯೂಶ್ವಲಿ ಏನು ಮಾಡ್ತಾರೆ, ಒಂದಿಷ್ಟು ಜನ ಟ್ರೇಡರ್ಸು ಈ ರೆಸಿಸ್ಟೆನ್ಸ್ ಇದೆ ಅಲ್ವಾ, ಸೊ ಇಲ್ಲಿವರೆಗೂ ಟ್ರೇಡ್ನ ಪ್ಲ್ಯಾನ್ ಮಾಡ್ತಾರೆ, TPನ. ಸೊ ಇಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ 1:5 ಆ ಥರ ಅಂತ ಅಂದ್ಕೊಳ್ಳಿ. ಓಕೆ, SLನ ಒಂದು ಸ್ವಲ್ಪ ಬಫರ್ ಮಾಡಿ ಇಟ್ಟಿರ್ತಾರೆ ಸಪೋರ್ಟ್ ಕೆಳಗಡೆ. ಸೊ ಇದೇನಾಯಿತು 1:3. ಇಲ್ಲೇನಾಗುತ್ತೆ, ಮಾರ್ಕೆಟ್ ಒಂದು ಸ್ವಲ್ಪ ಹೊತ್ತು ಅದೇ ಡೈರೆಕ್ಷನಲ್ಲಿ ಮೂವ್ ಆಯಿತು. ಸೇಮ್ ಮತ್ತೆ ಬೈಯರ್ಸ್ನ ಟ್ರ್ಯಾಪ್ ಮಾಡಿಬಿಟ್ಟು ಮತ್ತೆ ಸೆಲ್ ಸೈಡು ಬೈಯರ್ಸ್ನ SL ಇರುತ್ತಲ್ವಾ ಅದನ್ನು ಹಂಟ್ ಮಾಡೋಕ್ಕೆ ಅಂತ ವಾಪಸ್ ಬಂತು. ಸೊ ಈ ಥರ ಫೇಕ್ಔಟ್ಸ್ ಕೂಡ ಆಗ್ತಿರ್ತವೆ, ಟ್ರ್ಯಾಪ್ ಆಗ್ತಿರ್ತವೆ ಮಾರ್ಕೆಟಲ್ಲಿ. ಸೊ ಅದಕ್ಕೆ ಪ್ರತಿಯೊಂದು ನೀವು ಯಾವುದೇ ಪ್ಯಾಟ್ರನ್ ಯೂಸ್ ಮಾಡಿರಿ, ಅಥವಾ ಯಾವುದೇ ಲಿಕ್ವಿಡಿಟಿ ಆಗಿರ್ಬೋದು, ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿರ್ಬೋದು, ಯಾವುದೇ ಟ್ರೇಡ್ ಮಾಡ್ತೀರಾ ಅಂತಂದ್ರೂ ಫಸ್ಟು ಮಾರ್ಕೆಟ್ದು ಪ್ರೀವಿಯಸ್ ಕಂಡೀಷನ್ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಅದಾದಮೇಲೆ ನೀವು ಬೇಕಂದರೆ ಪ್ಲ್ಯಾನ್ ಮಾಡಿ. ಆಮೇಲೆ ಇಲ್ಲೂ ನೋಡ್ಬೋದು ನೀವು ಎಕ್ಸಾಂಪಲ್. ಇವಾಗ ಇದು ನೋಡಿ ಏನಾಯಿತು ಅಂದರೆ, ಒಮ್ಮೊಮ್ಮೆ ಮಾರ್ಕೆಟ್ ಏನಾಗುತ್ತೆ, ಸಪೋರ್ಟ್ ಹತ್ರ ಅಥವಾ ರೆಸಿಸ್ಟೆನ್ಸ್ ಹತ್ರ ಬಂದು ರಿವರ್ಸ್ ಆಗಿಬಿಡುತ್ತೆ ವಿತೌಟ್ ಟಚಿಂಗ್ ಆರ್ ವಿತೌಟ್ ಕ್ರಾಸಿಂಗ್ ಇಟ್. ಆವಾಗ ಏನಾಗುತ್ತೆ, ಇಲ್ಲೂ ಕೂಡ ಸೇಮ್ ಬೈಯರ್ಸ್ ಎಂಟ್ರ್ ಆಗ್ತಾರೆ. ಬೈಯರ್ಸ್ ಎಂಟ್ರ್ ಆದಮೇಲೆ ಸ್ಟಾಪ್ ಲಾಸ್ ಇಲ್ಲಿ ಇಡ್ತಾರೆ, ಟೇಕ್ ಪ್ರಾಫಿಟ್ ಇಡ್ತಾರೆ ಈ ರೆಸಿಸ್ಟೆನ್ಸು.
ಓಕೆ, ಇಲ್ಲಿ ಟ್ರೇಡು ವರ್ಕ್ ಆಗಿದೆ ಬೈ ಲಕ್ ಅಂತ ಹೇಳ್ಬೋದು. ಯಾಕಂದರೆ ಸಪೋರ್ಟ್ ಹತ್ರ ಬಂದಾಗ ಅಪೋಸಿಟ್ ರಿಯಾಕ್ಷನ್ ಆಯಿತು ಅಂತಂದರೆ ಇಲ್ಲಿ ಬೈಯರ್ಸ್ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಬೈಯರ್ಸು ಸ್ಟ್ರಾಂಗ್ ಇದ್ದಾರೆ. ಓಕೆ, ಬಟ್ ಎಲ್ಲಿವರೆಗೂ ಅಪ್ಪ ಅಂತಂದರೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಸ್ಮಾಲ್ ರೆಸಿಸ್ಟೆನ್ಸ್. ಇಲ್ಲಿವರೆಗೂ ಅವ್ರಿಗೆ ಕೆಪಾಸಿಟಿ ಇತ್ತು ತೊಗೊಂಡು ಹೋಗೋದು. ಬಟ್ ಇದಾದ್ಮೇಲೆ ಏನಾಯಿತು ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಪೂರಾ ಸೈಡ್ ವೈಸ್ ಆಗಿದೆ, ಹೌದಾ? ಸೊ ಇಲ್ಲಿಂದ ಇಲ್ಲಿವರೆಗೂ ಪ್ರಾಪರ್ ಸೈಡ್ ವೈಸ್ ಮಾರ್ಕೆಟ್. ಆಲ್ಮೋಸ್ಟ್ ಒಂದು ಎಷ್ಟು 710ಇಂದ 840, ಆಲ್ಮೋಸ್ಟ್ ಒಂದೂವರೆ ಗಂಟೆ ಜಸ್ಟ್ ಸೈಡ್ ವೈಸ್ ಆಗಿದೆ. ಯಾಕಪ್ಪ ಅಂತಂದರೆ ಬೈಯರ್ಸ್ಗೆ ಕೆಪಾಸಿಟಿ ಇಲ್ಲ ಮೇಲೆ ತೊಗೊಂಡು ಹೋಗೋಕ್ಕೆ. ಯಾಕೆಂದರೆ ಇಲ್ಲಿ ರೆಸಿಸ್ಟೆನ್ಸ್ ಇರೋದ್ರಿಂದ ಇಲ್ಲಿ ಸೆಲ್ಲರ್ಸು ಸ್ವಲ್ಪ ಸ್ಟ್ರಾಂಗ್ ಇದ್ದರು. ಅದಕ್ಕೆ ಏನಾಯಿತು, ಮಾರ್ಕೆಟ್ ಇಲ್ಲಿ ಸ್ವಲ್ಪ ಹೊತ್ತು ಸೈಡ್ ವೈಸ್ ಆಗಿಬಿಟ್ಟು ಆಮೇಲೆ ಸೇಮ್ ಮತ್ತೆ ಬ್ರೇಕ್ ಮಾಡಿಬಿಟ್ಟು ಸಪೋರ್ಟ್ನ ಟಚ್ ಮಾಡಿಕೊಂಡೆ ಮತ್ತೆ ಮೇಲೆ ಹೋಗಿದ್ದು. ಸೊ ಈ ಥರ ಕಂಡೀಷನ್ಸು ಇರುತ್ತೆ ಮಾರ್ಕೆಟಲ್ಲಿ. ಅದಕ್ಕೆ ಪ್ರತಿಯೊಂದು ನೀವೇನೇ ವ್ಯಾಲಿಡೇಷನ್ ತೊಗೊತೀರಾ ಅಂತಂದ್ರೂ ನಿಮಗೆ ಅಟ್ಲೀಸ್ಟ್ 1 to 2 ಕನ್ಫರ್ಮೇಷನ್ ತೊಗೊಳ್ಳಿ. ಕ್ಯಾಂಡಲ್ ಕನ್ಫರ್ಮೇಷನ್ ಆಗಿರ್ಬೋದು, ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಕನ್ಫರ್ಮೇಷನ್ ಆಗಿರ್ಬೋದು. ಈ ಥರ ನೀವು ಕನ್ಫರ್ಮೇಷನ್ ತೊಗೊಂಡು ಟ್ರೇಡ್ ಮಾಡಿದಾಗ ನಿಮಗೆ ಅಕ್ಯುರೇಸಿ ಜಾಸ್ತಿ ಆಗುತ್ತೆ ನಿಮ್ಮದು. ಓಕೆ, ಸೊ ಇನ್ನೊಂದು ಸಲ ಹೇಳ್ತಿದ್ದೀನಿ, ಬುಲಿಶ್ ಎಂಗಲ್ಫಿಂಗ್ ಅಂತಂದರೆ ಡೌನ್ ಟ್ರೆಂಡಲ್ಲಿ ರೆಡ್ ಕ್ಯಾಂಡಲ್ ಮುಗಿದ ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಆಯಿತು ಅಂದರೆ ಆ ಗ್ರೀನ್ ಕ್ಯಾಂಡಲು ಪ್ರೀವಿಯಸ್ ರೆಡ್ ಕ್ಯಾಂಡಲ್ ಹೈ ಬ್ರೇಕ್ ಆಗಿರಬೇಕು. ಅದು ಒಂದು ಸಪೋರ್ಟ್ ಏರಿಯಾದಲ್ಲಿ, ಸ್ಟ್ರಾಂಗ್ ಸಪೋರ್ಟ್ ಏರಿಯಾದಲ್ಲಿ ಇರಬೇಕು. ಆವಾಗ ಅದು ಬುಲಿಶ್ ಎಂಗಲ್ಫಿಂಗ್, ವ್ಯಾಲಿಡ್ ಬುಲಿಶ್ ಎಂಗಲ್ಫಿಂಗ್ ಅಂತ ಅನ್ಸ್ಕೊಳ್ಳುತ್ತೆ. ಅಲ್ಲಿ ನೀವು ಬೈ ಟ್ರೇಡ್ ಹಾಕ್ಬೋದು. ನೆಕ್ಸ್ಟು ಬಿಯರಿಶ್ ಎಂಗಲ್ಫಿಂಗ್ ಅಂತಂದರೆ ಒಂದು ಅಪ್ ಟ್ರೆಂಡಲ್ಲಿ ಗ್ರೀನ್ ಕ್ಯಾಂಡಲ್ ಮುಗಿದ ಮೇಲೆ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು ಅಂದ್ಕೊಳ್ಳಿ. ಆ ರೆಡ್ ಕ್ಯಾಂಡಲ್ಲು ಪ್ರೀವಿಯಸ್ ಗ್ರೀನ್ ಕ್ಯಾಂಡಲ್ ಲೋನ ಬ್ರೇಕ್ ಮಾಡಿ ಕ್ಲೋಸ್ ಆಯಿತು ಅಂತಂದರೆ ಅದು ಒಂದು ರೆಸಿಸ್ಟೆನ್ಸ್ ಝೋನಲ್ಲಿ ಇತ್ತಪ್ಪ ಅಂತಂದರೆ ಆವಾಗ ಅದು ಕೂಡ ಒಂದು ವ್ಯಾಲಿಡ್ ಬಿಯರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಅಂತ. ಸೊ ನೀವು ಅಲ್ಲಿಂದ ಸೆಲ್ ಟ್ರೇಡ್ ತೊಗೋಬೋದು. ಐ ಥಿಂಕ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬುಲಿಶ್ ಎಂಗಲ್ಫಿಂಗ್ ಮತ್ತು ಬಿಯರಿಶ್ ಎಂಗಲ್ಫಿಂಗ್ ಬಗ್ಗೆ ಅರ್ಥ ಆಗೈತೆ ಅಂದ್ಕೊಂಡಿನಿ. ಅರ್ಥ ಆಗಿದ್ದಿಲ್ಲಪ್ಪ ಅಂತಂದರೆ ಕಮೆಂಟ್ ಮಾಡಿರಿ, ಇಲ್ಲಾಂದರೆ DM ಮಾಡಿರಿ. ನಿಮಗೆ ಇನ್ನೊಂದು ಸ್ವಲ್ಪ ನೀಟಾಗಿ ಹೇಳ್ಕೊಡ್ತೀನಿ ಇನ್ನೊಂದು ಸಲ ಬೇಕಂದರೆ. ಬಟ್ ಕಲೀರಿ, ಎಷ್ಟಾಗುತ್ತೋ ಅಷ್ಟು ಆರಾಮ್ಸೆ ಕಲೀರಿ. ಈಸಿಯಾಗಿ ಒಂದೊಂದೇ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಒಂದೊಂದೇ ಸ್ಟೆಪ್ ಕಲ್ಕೊತಾ ಹೋಗೋಣಂತೆ. ನೋಡೋಣ ನೆಕ್ಸ್ಟು ವಿಡಿಯೋದಾಗ ನಿಮಗೆ ಲೈಕ್ ಯಾವ್ಯಾವ ಕಾನ್ಸೆಪ್ಟ್ ಕವರ್ ಮಾಡ್ತೀನಪ್ಪ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ರೀಕ್ಯಾಪ್ ಬಂದುಬಿಟ್ಟು ಬುಲಿಶ್ ಎಂಗಲ್ಫಿಂಗ್ ಅಂತಂದರೆ ಬೈಯರ್ ಸ್ಟ್ರಾಂಗ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ಅರ್ಥ. ಬೇರಿಶ್ ಎಂಗಲ್ಫಿಂಗ್ ಅಂದರೆ ಸೆಲ್ಲರ್ಸು ಸ್ಟ್ರಾಂಗ್ ಆಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಎಂಗಲ್ಫಿಂಗಲ್ಲಿ ಮೇನ್ ಬಾಡಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳ್ದಂಗೆ ಪ್ರೀವಿಯಸ್ ಕ್ಯಾಂಡಲ್ ಬಾಡಿನ ಬ್ರೇಕ್ ಮಾಡಿಕೊಂಡೆ ಕ್ಲೋಸ್ ಆಗಿರಬೇಕು, ಅಂದರೆ ಅದು ವ್ಯಾಲಿಡ್ ಅನಿಸುತ್ತೆ. ಅದಾದಮೇಲೆ ಇನ್ನೊಂದಿಷ್ಟು ವ್ಯಾಲಿಡೇಷನ್ ಪಾಯಿಂಟ್ ಅಪ್ಪ ಅಂದರೆ ಅದೇ ಸಪೋರ್ಟ್ ಏರಿಯಾ ಅಥವಾ ಟ್ರೆಂಡು ಅದೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ಸೈಡ್ ಬಾರ್ ಮತ್ತು ಔಟ್ಸೈಡ್ ಬಾರ್ ಬಗ್ಗೆ ಹೇಳ್ಕೊಡ್ತೀನಿ. ಅದು ಹೆಂಗಿರುತ್ತೆ, ಅದು ಯಾವ ಥರ ವರ್ಕ್ ಆಗುತ್ತೆ, ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನ. ಸೊ ಐ ಥಿಂಕ್ ಇವತ್ತಿನ ವಿಡಿಯೋದಾಗ ನಿಮಗೆ ಬುಲಿಶ್ ಎಂಗಲ್ಫಿಂಗ್ ಮತ್ತು ಬೇರಿಶ್ ಎಂಗಲ್ಫಿಂಗ್ ಬಗ್ಗೆ ಅರ್ಥ ಆಗೈತೆ ಅನ್ಕೊತೀನಿ. ಇವತ್ತಿನ ವಿಡಿಯೋದಾಗ ಇಷ್ಟ ಫ್ರೆಂಡ್ಸ್. ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ನಾನು ಹೇಳಿರೋದನ್ನ ಪ್ರತಿಯೊಂದನ್ನು ಚಾರ್ಟಲ್ಲಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊತಾ ಇರ್ರಿ. ಅಂದರೆ ನಿಮಗೆ ಚಾರ್ಟ್ ನೋಡೋದು ಈಸಿ ಆಗ್ತಾ ಹೋಗುತ್ತೆ. ನಿಮಗೆ ಒಂದು ಫ್ಲೂಯೆನ್ಸಿ ಸಿಗುತ್ತೆ ಚಾರ್ಟ್ ನೋಡೋದು. ಓಕೆ, ಇಲ್ಲಿ ಈ ಥರ ಆಗಿದೆ, ಇಲ್ಲಿ ಈ ಥರ ಆಗಿದೆ ಅಂತ ನಿಮಗೆ ಒಂದು ಈಸಿ ಟು ಲೈಕ್ ವಾಚ್ ಥರ ಅನ್ಬೋದು. ನೀವು ಕ್ಯಾಂಡಲ್ಸ್ನ ಆರಾಮಾಗಿ ನೋಡ್ಕೊತಾ ಹೋಗ್ತೀರಾ. ಫಸ್ಟಿಗೆಲ್ಲ ಕನ್ಫ್ಯೂಷನ್ಸ್ ಇರ್ಬೋದು, ಬಟ್ ಐ ಥಿಂಕ್ ನಿಮಗೆ ಇವಾಗ ಸೀರೀಸ್ ಏನು ನೋಡ್ತಾ ಇದ್ದೀರಲ್ಲ ಅಲ್ಲಿಂದ ನಿಮಗೆ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿರಿ. ಅರ್ಥ ಆಗ್ತಿದ್ರು ಮಾಡಿ, ಅರ್ಥ ಆಗದೆ ಇರಿದ್ರು ಮಾಡಿ. ಅರ್ಥ ಆಗ್ತಿಲ್ಲ ಅಂತಂದರೆ ನನಗೆ ಈ ಥರ ಅರ್ಥ ಆಗ್ತಿಲ್ಲ, ಈ ಪಾಯಿಂಟ್ಸ್ ಅರ್ಥ ಆಗ್ತಿಲ್ಲ ಅಂತಂದು ಕಮೆಂಟ್ ಮಾಡಿದ್ರೆ ನನಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ. ನಿಮಗೆ ಇನ್ನೊಂದು ಸಲ ಕ್ಲಿಯರ್ ಆಗಬೇಕಂದ್ರೆ ಹೇಳ್ತೇನೆ. ಓಕೆ, ಸೊ ಐ ಥಿಂಕ್ ಇವತ್ತಿನ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗೈತೆ ಅನ್ಕೊತೀನಿ ಫ್ರೆಂಡ್ಸ್. ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ, ಚಾರ್ಟ್ ನೋಡ್ತಾ ಇರಿ, ಟ್ರೇಡ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.